SB ವಿಸ್ಡಮ್ ಕೆರಿಯರ್ ಅಕಾಡೆಮಿ ವಿಜಯಪುರ ವತಿಯಿಂದ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪ SB ವಿಸ್ಡಮ್ ಕೆರಿಯರ್ ಅಕಾಡೆಮಿ ವಿಜಯಪುರ ಮುಖ್ಯಸ್ಥರಾಗಿ ಶರಣಯ್ಯ ಭಂಡಾರಿ ಮಠ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಗೊತ್ತಾಯ್ತಾ ವಿಡಿಯೋ? ಅವ ಕಟ್ಟಿದ್ದು ಮ್ಯಾಗ ಕಟ್ಟ್ಯಾನ, ಒದಿದ್ದು ಹಿಂಗೆ ಒದಿತಾನ ಅಲ್ಲೇ ಅವ. ಹಿಂಗಾದ ಕೆಲಸ ಆತವ. PSI ಆಗ್ಬೇಕು, PSI ಆಗ್ಬೇಕು, PSI ಆಗ್ಬೇಕು. PSI ಆಗಬೇಕು ಅಂತಂದರೆ ನನ್ನ ಪ್ರಕಾರ ಒಂದಿನಕ್ಕೆ 8 ರಿಂದ 10 ತಾಸು ಓದಬೇಕು. ಒಂದು ಸಾರಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸಿಕ್ತು ಅಂತಂದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಎಲ್ಲ ಚಾಪ್ಟರ್ಗಳನ್ನು ಓದಿ ಬಿಡಬೇಕು. ಅವತ್ತಿಂದ ಊಟ ಬಿಡಬೇಕು, ನಾಷ್ಟ ಬಿಡಬೇಕು. ನಾವು ಐಪೈ ಹೋಟೆಲ್ದಾಗ ಊಟ ಮಾಡಬೇಕು, ನಾಷ್ಟ ಮಾಡಬೇಕು, ಆರಾಮ್ ನಿದ್ದೆ ಮಾಡಬೇಕು. ಬುಕ್ಕ ಮುಟ್ಟಿದ ತಕ್ಷಣ ನಿದ್ದೆ ಬಂದುಬಿಡ್ತದೆ. ಹಂಗೆ ಆಗಕ್ಕೆ ಸಾಧ್ಯ ಇದೆ ಅದು? ನಾನು ಮತ್ತು ಪ್ರಮೋದ್ ಅವ್ರ ಮನೆ KS ಓದ್ತಾ ಇದ್ದೆವು. ಎಷ್ಟು ಒಂದು ದಿನಕ್ಕೆ 18 ತಾಸು ಓದಿವಿ ನಾವು. ಪ್ರಮೋದ್ ಜಸ್ಟ್ ಇನ್ನೇ ಮಾತಾಡಿದ್ರಲ್ಲ ಅವರು. ನಾವು ಸಿದ್ದರಾಮಯ್ಯವರು ಕರ್ನಾಟಕದ ಬಜೆಟನ್ನು 16 ಬಾರಿ ಓದಿದರೆ ನಾನು 116 ಬಾರಿ ನಾವು ಒಬ್ಬನೇ ಓದಿನ ಅದನ್ನು. ಒಂದೇ ಬಜೆಟ್ 116 ಬಾರಿ ಅಂದರೆ ನಾವು ಮುಟ್ಟಿದ ತಕ್ಷಣ ಆನ್ಸರ್ ಬರ್ತವೆ. ಪಟ 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 ಬಿಡಿಸ್ಲಿಕ್ಕೆ ಸಾಧ್ಯ ಅದು, ಇಲ್ಲಾಂದ್ರೆ ಆಗಲ್ಲ ಅದು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಮಧ್ಯಯುಗನ ಭಾರತ ಇತಿಹಾಸ, ಪ್ರಾಚೀನ ಭಾರತ ಇತಿಹಾಸ ಒನ್ ಡೇದ ಮುಗಿಸಿಬಿಡ್ಬೇಕು. ಅವ್ರನ್ನ ಓದ್ತೀವಂತ ಜನರಿಗೆ ಗೊತ್ತಾಗಬಾರದು. ನಾವು ಅದನ್ನು ತಿಳಿಸೋದು ಅವಶ್ಯಕತೆನೇ ಇಲ್ಲ. ಆದರೆ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಪಾಯಿಂಟ್. ಈ ಕುರಿತು ಸಂಸ್ಥೆ ಮುಖ್ಯಸ್ಥರಾದ ಶರಣಯ್ಯ ಭಂಡಾರಿ ಮಠ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಕಲಬುರಗಿ ನಗರದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೇವೆ. ಅದರಂತೆ ವಿದ್ಯಾರ್ಥಿಗಳು ನಮಗೆ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ತಿಳಿಸಿದರು. ಅದರಂತೆ SB ವಿಸ್ಡಮ್ ಕೆರಿಯರ್ ಅಕಾಡೆಮಿ ಕುರಿತು ಅನೇಕರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ಹಾಗೂ ಆಫ್ಲೈನ್ ಕ್ಲಾಸ್ಗಳನ್ನು ನೀಡುತ್ತಿದ್ದೇವೆ ಎಂದರು. ಕರ್ನಾಟಕದ ಸಮಸ್ತ ಬಳಗಕ್ಕೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿ ಮಠ್. ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸೇವೆ ಮಾಡೋದಂದ್ರೆ ಒಂದು ದೊಡ್ಡ ಭಾಗ್ಯ. ಸುಮಾರು ನಾನು 10 ವರ್ಷಗಳ ಕಾಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಟೀಚ್ ಮಾಡ್ತಾ ಇದ್ದೇನೆ. ಬಹುಶಃ ಸಂವಿಧಾನದ 98ನೇ ತಿದ್ದುಪಡಿ 371J ವಿಧಿ ಏನು ಕಲ್ಯಾಣ ಕರ್ನಾಟಕಕ್ಕೆ ಒಂದು ವರಾಗಿ ಪರಿಣಮಿಸಿದ್ದು. ಈ ಭಾಗದ ಪಾಲಕರು ಸಾಕಷ್ಟು ಜಾಗೃತಗೊಂಡು ತಮ್ಮ ಮಕ್ಕಳಿಗೆ ಹೇಗಾದರೂ ಮಾಡಿ ನೌಕರಿ ಮಾಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು SB ವಿಸ್ಡಮ್ ಸಂಸ್ಥೆ ಅಧ್ಯಕ್ಷನಾಗಿ ಈ ಭಾಗದ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಕಾಳಜಿ ಇದ್ದಿದ್ದರಿಂದನೇ ದಿನಾಂಕ 4/8/2025 ಇವತ್ತು ಸೋಮವಾರ ನಾವು ವಿಶೇಷವಾದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೆವು. ಸುಮಾರು 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಮತ್ತು ಇಲ್ಲಿ ನಾವಾಗಿರ್ಬೋದು, ನಮ್ಮ ಜೊತೆಯಲ್ಲಿ ನಮ್ಮ ಸಂಸ್ಥೆ ಉಪನ್ಯಾಸಕರಾಗಿರುವಂಥ ಪ್ರಭು ಬೋನಾಳ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರಮೋದ್ ಕನ್ನೊಳ್ಳಿಯವರಾಗಿರ್ಬೋದು, ರಾಜು ಮಂದೇವಲ ಆಗಿರ್ಬೋದು, ಅನೇಕ ಜನ ಉಪನ್ಯಾಸಕರು ಇಲ್ಲಿ ವಿಶೇಷ ಮಾರ್ಗದರ್ಶನ ಮಾಡಿದರು. ಅದರ ಜೊತೆಯಲ್ಲಿ ಈ ಭಾಗದ DYSPಗಳಾಗಿರ್ಬೋದು, CPIಗಳಾಗಿರ್ಬೋದು, PSI ಸಾಹೇಬರು ಅವರೆಲ್ಲ ಬಂದು ಅವರು ವಿಶೇಷ ಮಾರ್ಗದರ್ಶನ ಮಾಡಿದರು. ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವಾಗಿದೆ. ಇದೇ ರೀತಿ ಕಲ್ಯಾಣ ಕರ್ನಾಟಕದ ಎಲ್ಲ ಪಾಲಕರಿಗೆ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಮಕ್ಕಳಿಗಾಗಿ ಆಸ್ತಿ ಮಾಡೋ ಬದಲಾಗಿ ಮಕ್ಕಳನ್ನೇ ಆಸ್ತಿ ಮಾಡಿರಿ. ನಮ್ಮ ಮಕ್ಕಳು ಭತ್ತ ತುಂಬುವ ಚೀಲಗಳಾಗಬಾರ್ದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅನ್ನುವಂಥದ್ದು ನನ್ನ ಆಶಯ. ಆ ನಿಟ್ಟಿನಲ್ಲಿ SB ವಿಸ್ಡಮ್ ಸಂಸ್ಥೆ ಯಾವತ್ತೂ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಸಹಕಾರ ಸಹಾಯ ಮಾಡುವಂಥ ಪ್ರಯತ್ನವನ್ನು ಮಾಡ್ತಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಪ್ರಭುಗೌಡ ರೆಡ್ಡಿ ಸರ್ ಅಂತ. SB ವಿಸ್ಡಮ್ ಕೆರಿಯರ್ ಅಕಾಡೆಮಿ ವಿಜಯಪುರದಲ್ಲಿ ನಾನು ಬಯಾಲಜಿ ಶಿಕ್ಷಕನಾಗಿ ಬೋಧಿಸುತ್ತೇನೆ ಮತ್ತು ಸಂಸ್ಥೆಯ ಮಾರ್ಗದರ್ಶಕನಾಗಿ ಕಾರ್ಯ ಮಾಡುತ್ತಿದ್ದೇನೆ. ವಿಶೇಷ ಏನು ಅಂತಂದರೆ, ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಮಾಡಿದ ಕಾರ್ಯಕ್ರಮ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ನಮ್ಗೆ ಒಂದು ಹೊಸ ಚೈತನ್ಯವನ್ನು, ಈ ಬರಗಾಲದ ಒಂದು ಸಮಯ, ಕಾಲ್ಫಾರ್ಮ್ ಇಲ್ಲ, ಸಾಕಷ್ಟು ಯಾವುದೇ ಕಾಲ್ಫಾರ್ಮ್ಗಳಿಲ್ಲ, ಆದರೂ ಕೂಡ ಇಷ್ಟೊಂದು ಜನಸಾಗರ ಬಂದು ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ಈ ಸಕ್ಸಸ್ಫುಲ್ಗೆ ಕಾರಣ ಆದರು. ಮತ್ತು ಅದೇ ರೀತಿ ಇಲ್ಲಿ ಈ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ DYSPಗಳು, ಸರ್ಕಲ್ ಇನ್ಸ್ಪೆಕ್ಟರ್ಸು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಕ್ಸಸ್ಫುಲ್ಲನ್ನು ತಂದುಕೊಟ್ರು. ಹಾಗಾಗಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಾವು ಅಲ್ಲಿ ಕುಂತು 20% ಡಿಸ್ಕೌಂಟ್ ಕೊಡ್ತಾ ಇದ್ದೆವು. ಆದರೆ ಅವ್ರು ಇಲ್ಲಿ ಕುಂತು ನಮಗೆ ಕೊಟ್ಟ ಪ್ರೀತಿ ಅದಲ್ಲ, ಅದು ನಿಜವಾಗ್ಲೂ ಸ್ವಾರ್ಥಕ ಆಯಿತು ಅಂತ ನಾವು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ತಾವು ಏನಾರ ಸಂಸ್ಥೆಗೆ ಬರಬೇಕಂದ್ರೆ ನಮ್ಮ ಚಾನಲ್ ಬಗ್ಗೆದಾಗ ತಾವು ತಿಳ್ಕೊರಿ. SB ವಿಸ್ಡಮ್ ಅಕಾಡೆಮಿ ವಿಜಯಪುರ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೋಡಿ.
ನಮ್ಮ ಸಂಸ್ಥೆ ಏನು ಅಂತ ಗೊತ್ತಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಅತ್ಯದ್ಭುತವಾದಂಥ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಒದಗಿಸಿದೆ. ಆ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಸಂಸ್ಥೆ SB ವಿಸ್ಡಮ್. ತಾವು ಬನ್ನಿ, ತಪ್ಪದೆ ತಮ್ಮ ಮಕ್ಕಳು ಯಾರೋ ಇದ್ದರೆ ನಮ್ಮ ಸಂಸ್ಥೆಗೆ ಬಂದು ಜಾಯಿನ್ ಮಾಡಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ರಾಜು ಮಂದ್ಯಾವಲೆ ಅಂತ, ನಾನು ಇಲ್ಲೇ ಕಲಬುರಗಿಯಲ್ಲಿ ಚೌಕ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಶರಣಯ್ಯ ಭಂಡಾರಿ ಮಠ ಹಾಗೂ ಪ್ರಭು ಬೋನಾಳ್ ಸರ್ ನನ್ನ ಆತ್ಮೀಯ ಗೆಳೆಯರು ಮತ್ತು ಗುರುಗಳು ಅನ್ಬೇಕು. ಅವರಿಗೆ ನಾನು ಹಿಂಗೆ ಸರ್, ನಾನು ಇಲ್ಲಿ ಸುಮಾರು ವರ್ಷದಿಂದ ನೌಕರಿ ಮಾಡ್ತಾಯಿದ್ದೀನಿ. ಯಾರಿಗೆ ಕೇಳಿದ್ರು ಇಲ್ಲ ಬಿಜಾಪುರದವರು ಆ ಕಡೆದವರೇ ನೌಕರಿ ಜಾಸ್ತಿ ತೊಗೊಳ್ತಾರೆ ಅದು ಅನ್ನೋ ಕಾರಣಕ್ಕಾಗಿ ನಾನೇನು ಹೇಳಿದೆ, ನೀವು ಇಲ್ಲಿಗೆ ಬರಲೇಬೇಕು. ಇಲ್ಲಿ ಹುಡುಗರಿಗೂ ಅವ್ರ ನೌಕರಿ ತಗೋ ಕೆಪಬಿಲಿಟಿ ಅದ, ಅವರು ಸಾಕಷ್ಟು ಸಾಮರ್ಥ್ಯ ಅದ, ಅವ್ರಿಗೆ ಅವಕಾಶಗಳನ್ನು ಕಡಿಮೆ ಅದಾವೆ. ಈಗ ನೀವು ಬಂದು ಒಂದು ಸಲ ಉಚಿತ ಕಾರ್ಯಾಗಾರ ಮಾಡಿರಿ, ಜನ ಎಲ್ಲ ಸೇರ್ತದೆ ಅಂತೇಳಿ ನಾವು 2-3 ದಿನದಿಂದ ಪ್ರಯತ್ನ ಮಾಡಿ ಸರ್ ಹೇಳ್ಕೊಂಡಾಗ ಆಯ್ತಪ್ಪ ಬರ್ತೀನಿ, ಎಲ್ಲ ವ್ಯವಸ್ಥೆ ಮಾಡೋಣ ಅಂಥೇಳಿ ಇವತ್ತು ಈ ಥರ ನಾವು ಅಂದ್ಕೊಂಡಿದ್ದಿಲ್ಲ. ಈ ಜನ ಸೇರಿದ್ರೆ ನನಗೇನು ಅನ್ನಿಸ್ತದೆ ಅಂದ್ರೆ ಮರುಭೂಮಿಯಲ್ಲಿ ಒಂದು ನೀರು ತೆಗೆದಂಗೆ ಐತೆ ನನಗೆ. ಬೇಸಿಗೆ ಕಾಲದಲ್ಲಿ ಒಂದು ಮಳೆ ಬಂದಂಗೆ ಆಗ್ಯದ. ಅದಕ್ಕೆ ಭಾಳ ಖುಷಿಯಾಗಿದೆ ಎಲ್ಲ ಜನ ಬಂದಿದ್ದಕ್ಕೆ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದ್ರೆ ಮತ್ತು ಕಲಿಯೋ ಉತ್ಸಾಹ ನೋಡಿದ್ರೆ ಸರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇದೇ SB ಕರಿಯರ್ ವಿಸ್ಡಮ್ ಅಕಾಡೆಮಿ ಗುಲ್ಬರ್ಗದಾಗ ಒಂದು ಎಸ್ಟಾಬ್ಲಿಷ್ ಮಾಡ್ಬೇಕಂತೇಳಿ ನಾನು ವಿಚಾರ ಅದ. ನನಗೂ ಇಲ್ಲಿ ನೌಕರಿ ಮಾಡ್ತಾ ಎಲ್ಲರ ಮನೆಗೆ ನಾನು ತಿರುಗಾಡಿ ಇಲ್ಲಿ ಮನೆ ಪೊಲೀಸ್ ಅಂತೇಳಿ ನಮ್ಮ ಕಾರ್ಯಕ್ರಮ ಎಲ್ಲ ಮಾಡೋದ್ರಿಂದ ಮಕ್ಕಳ ಶಾಲೆ ಕಲೀಲಿಕ್ಕೆ ಅವಕಾಶ ಅದ. ಆದರೆ ನೌಕರಿ ತೊಗೊಳ್ಲಿಕ್ಕೆ ಏನು ವಾತಾವರಣ ಬೇಕು ಅದು ಕಡಿಮೆ ಇರೋದರಿಂದ ಇಂತಿಂಥ ಕಾರ್ಯಕ್ರಮಗಳು ಅವಾಗವಾಗ ಆಗಬೇಕು ಅನ್ನೋದ್ರ ನನ್ನ ಉದ್ದೇಶ. ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಅವ್ರು ಬಂದು ಇಲ್ಲಿ ಉಚಿತ ಕಾರ್ಯಾಗಾರ ಮಾಡಿದ್ದು ಒಳ್ಳೆಯದಾಯಿತು ಅಂತೇಳಿ ನನ್ನ ಅಭಿಪ್ರಾಯ. ಈ ಒಂದು ದಿನದ ಕಾರ್ಯಾಗಾರದ ಕುರಿತು ಭಾಗವಹಿಸಿದ ವಿದ್ಯಾರ್ಥಿಗಳು ಮಾತನಾಡಿ SB ವಿಸ್ಡಮ್ ಕೆರಿಯರ್ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇತಿ ನೀಡುತ್ತಿದೆ. ಈ ಕಾರ್ಯಕ್ರಮ ಅನೇಕ ಅಧಿಕಾರಿಗಳು ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಫಸ್ಟ್ ಥಿಂಗ್ ಅವ್ರಿಗೆ ನಮ್ಗೆ ಏನೂ ಗೊತ್ತಿರಲಿಲ್ಲ. ಜಸ್ಟ್ ಲೈಕ್ ಕಾರ್ಯಾಗಾರ ಇತ್ತಂತ ಗೊತ್ತಿತ್ತು. ಸರ್ದು ಕ್ಲಾಸಸ್ ಎಲ್ಲ ಫ್ರೀ ಕ್ಲಾಸಸ್, ಆಮೇಲೆ ಯೂಟ್ಯೂಬ್ನಾಗ ಟೆಲಿಗ್ರಾಮ್ನಾಗೆಲ್ಲ ಸರ್ ಲೈವ್ ಕ್ಲಾಸಸ್ ಆಗಲಿ ಫ್ರೀ ಕ್ಲಾಸಸ್ ಆಗಲಿ ಅದೆಲ್ಲ ಮಾಡ್ತಿರು. ಆಮೇಲೆ ನೋಟಿಫಿಕೇಷನ್ ಸಿಕ್ತು ಅಂದರೆ ಯೂಟ್ಯೂಬ್ ಕ್ಲಾಸ್ ಕೇಳ್ತೀವಲ್ಲ ಈವ್ನಿಂಗ್ ಟೈಮಿಗೆ ಇರ್ತಿತ್ತು ಸರ್ ಕ್ಲಾಸ್. ಅದು ನೋಡಿದೆ. ಆಮೇಲೆ ಕಾರ್ಯಾಗಾರ ಅದನ್ನು ಗೊತ್ತಾಯಿತು. ಆಮೇಲೆ ಇವತ್ತು ಅದನ್ನು ಕಾರ್ಯಾಗಾರ ಸರಿನ ಕ್ಲಾಸ್ ಆಗಲಿ ಸರಿಂದು ಸ್ಟೂಡೆಂಟ್ಸ್ ಮತ್ತೇನಂತಾರೆ ಸ್ಟೂಡೆಂಟ್ಸಿನ ಜೊತೆ ಇರೋದು ಕ್ಲೋಸ್ನೆಸ್ಸು, ಸರ್ ಹೆಂಗೆ ಅರ್ಥ ಮಾಡಿಸ್ತಾರೆ. ನಾವು ಒಂದು ಮೂರ್ತಿ ಮಾಡಬೇಕಂದ್ರೆ ಎಷ್ಟು ಎಫರ್ಟ್ಸ್ ಹಾಕಬೇಕಲ್ಲ. ಎಲ್ಲರೂ ಹೇಳ್ತಾರೆ ಗುರಿ ಇರಬೇಕು, ಆಮೇಲೆ ಗುರು ಇರಬೇಕು ಅಂತ. ನಮಗೆ ಗುರಿ ಭೀ ಗೊತ್ತಿರಲಿಲ್ಲ, ಗುರು ಭೀ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಆಮೇಲೆ ಗುರು ನಮಗೊಬ್ಬರು ಗುರು ಅಂತಿದ್ದಾರೆ. ಸರ್ ಭಾಳ ಚೆನ್ನಾಗಿ ಕ್ಲಾಸಸ್ ಹೇಳ್ತಾರೆ, ಫ್ರೀ ಕ್ಲಾಸಸ್ ಹೇಳ್ತಾರೆ, ಆಫ್ಲೈನ್ ಕ್ಲಾಸ್ ಭೀ ಹೇಳ್ತಾರೆ. ಆಮೇಲೆ ನಾ ಆಫ್ಲೈನ್ ಕ್ಲಾಸಿಗೆ ಭೀ ಹೋಗಿದ್ದು. ಬಿಫೋರ್ ನಂಗೆ ಏನು ಭೀ ಗೊತ್ತಿದ್ದಿಲ್ಲ, ಅಷ್ಟು ನಾಲೆಜ್ ಏನು ಭೀ ಇದ್ದಿದ್ದಿಲ್ಲ. ಅಲ್ಲಿ ಬಿಜಾಪುರ್ನಾಗ ನಾ ಕೋಚಿಂಗ್ ತೊಗೊಂಡಿನಿ. ಇವಾಗ ನಾ ಪ್ರಿಪೇರ್ ಆಗ್ಲತ್ತೀನಿ ಎಕ್ಸಾಮು. ಇವಾಗ ಏನು ನೆಕ್ಸ್ಟ್ ನಂತರ ಸರ್ ಹೇಳಿರಿ ನನಗೊಂದು ಸಲ ಕ್ಲಾಸ್ನಾಗ, ಸರ್ ಯಾವಾಗ ಭೀ ಕರೇಜ್ ತುಂಬ್ತಾರೆ, ನೀವು ಚಲೋ ಓದಬೇಕು, ಆಮೇಲೆ ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಹಿಂಗೆಲ್ಲ ಅಂತ. ಸರ್ ನಾ ಫಸ್ಟ್ ಯೂಟ್ಯೂಬ್ನಾಗೆ ರೀ ಸರ್ ನಂಗೆ ಸರ್ ಪರಿಚಯ ಆಗ್ಯದ. ಹಾಂ ಸರ್, ಸೋಷಿಯಲ್ ಮೀಡಿಯಾಗಳ ಟೆಲಿಗ್ರಾಮ್ ಚಾನಲ್ ಅದ ರೀ ಸರ್. ಫಸ್ಟ್ ಅಕಾಡೆಮಿನಾಗೆಲ್ಲ ಫ್ರೀ ಕ್ಲಾಸಸ್ ಹೇಳ್ತೀರಿ. ಆಮೇಲೆ ಮೇನ್ ರೀ ಸರ್ ಪರ್ಪಸ್ ರೀ ಬಡವರಿಗೆಲ್ಲ ಹೆಲ್ಪ್ ಆಗಬೇಕು ಸ್ಟೂಡೆಂಟ್ಸ್. ಆಮೇಲೆ ರೀ ರಿಸರ್ವೇಷನ್ ಕೂಡ ಅದ ರೀ ಸರ್. ಆಮೇಲೆ 371J ಅದಲ್ಲ ಜಿಲ್ಲೆಗಳು, ಅದಕ್ಕೆ ರಿಸರ್ವೇಷನ್ ಸರ್ ಕೊಟ್ಟಾರಿ, ಅದು ಭೀ ಅಪ್ಲೈ ಆಯ್ತದ್ರಿ. ಆಮೇಲೆ ಫೀಸ್ ಭೀ ಅಷ್ಟೇನು ಅಷ್ಟು ಜಾಸ್ತಿ ಏನಿಲ್ಲ ರೀ. ಮೇನ್ ಪರ್ಪಸ್ ರೀ ಬಡವ್ರ ಮಕ್ಕಳು ಮುಂದಾಗಬೇಕು, ಗೌರ್ಮೆಂಟ್ ಜಾಬ್ನ ತೊಗೋಬೇಕಂತ ಅದ ರೀ ಸರ್. ಶ್ವೇತಾ ಸರ್. SB ವಿಸ್ಡಮ್ ಕರಿಯರ್ ಅಕಾಡೆಮಿ ವಿಜಯಪುರ ಇವತ್ತು ಕಲಬುರಗಿಯಲ್ಲಿ ಉಚಿತ ಸ್ಪರ್ಧಾತ್ಮಕ ಕಾರ್ಯಾಗಾರ ನೋಡ್ಕೊಂಡಿದ್ದಾರೆ. ನಮಗೆ ಭಾಳ ತುಂಬ ಖುಷಿ ಆಗ್ತದೆ. ಇವತ್ತು ಶರಣಯ್ಯ ಭಂಡಾರಿ ಮಠ ಸರ್ ಆಗಲಿ, ಪ್ರಭು ಬೋನಾಳ್ ಸರ್ ಆಗಲಿ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ಬಂದವರಾಗಲಿ, ಇವತ್ತು ಏನು ಭಂಡಾರಿ ಮಠ ಸರ್ ಮಠ ಅವರು ಎಲ್ಲರಿಗೂ ಬಡವರಿಗೆ ಮತ್ತು ತಂದೆ ತಾಯಿ ಇಲ್ಲದವರಿಗೆ ಒಂದು ಉಚಿತ ಕಾರ್ಯಾಗಾರವಾಗಿ ನಡೆಸಿದ್ದಾರೆ. ನಮ್ಗೆ ಭಾಳ ತುಂಬ ಖುಷಿಯಾಗಿದೆ. ಇನ್ನೊಂದು ಯಾವ ರೀತಿಯಲ್ಲಿ ಯಾವ ಪುಸ್ತಕವನ್ನು ಓದಬೇಕು ಅಂದು ಹೇಳಿಕೊಂಡೆ. ಇತಿಹಾಸಕ್ಕೆ ಏನು ಓದಬೇಕು, ಭೂಗೋಳ ಸಂಜೀವಿನಿ ಪ್ರಕಾರವಾಗಿ ಇತಿಹಾಸಕ್ಕೆ ಏನು ಓದಬೇಕು, ಸಂವಿಧಾನಕ್ಕೆ ಏನು ಓದಬೇಕು, ಭೂಗೋಳ ಸಂಜೀವಿನಿಯಲ್ಲಿ ಇನ್ನೊಂದು ಅರ್ಥಶಾಸ್ತ್ರ ಏನು ಓದಬೇಕು, ಎಲ್ಲ ರೀತಿಯಾಗಿ ಒಂದು ವಿಶೇಷವಾಗಿ ಕಾರ್ಯಾಗಾರ ನಡೆಸಿದ್ದಾರೆ. ಇನ್ನೊಂದು TV ಅದು ಅದರಲ್ಲಿ ಪೊಲೀಸ್ ಮತ್ತು PSIಗೆ ಯಾವ ರೀತಿಯಲ್ಲಿ ಒಂದು ಟ್ರೈನಿಂಗ್ ಸ್ಕೂಲನ್ನು ನಡೆಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇನ್ನೊಂದು ಯಾವ ರೀತಿಯಲ್ಲಿ ಪುಸ್ತಕವನ್ನು ಬರೆಸಿದ್ದಾರೆ. ಮತ್ತು ನಾವು ಒಂದು ಕೋಚಿಂಗ್ ತೊಗೋಬೇಕು, ಕೋಚಿಂಗ್ ತೊಗೋತೀವಿ. ಅಲ್ಲಿ ಏನೇನು ಕಲಿಬೇಕು ಏನೇನಿಲ್ಲ ನಾವು ಕೋಚಿಂಗ್ ತೊಗೋಬೇಕಂದ್ರೆ ಓದ್ಕೊಳ್ತೀವಿ. ನನ್ನ ಹೆಸರು ರವಿ ಮಾಗಣಿಗೇರಿ.
ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.